ಮುಂಡಗೋಡದಲ್ಲಿ ನಡೆದಿದ್ದ ಜಮೀರ್ ಅಹಮದ್ ದರ್ಗಾವಾಲೆ ಕೊಲೆ ಪ್ರಕರಣ. ಘಟನೆ ನಡೆದ 24 ಗಂಟೆಯೊಳಗೆ ಪ್ರಕರಣ ಭೇದಿಸಿದ ಉತ್ತರ ಕನ್ನಡ ಜಿಲ್ಲಾ ಪೊಲೀಸರು. ಹಂತಕರನ್ನ ಬೆನ್ನಟ್ಟಿ ಹಿಡಿದ ಸೂಪರ್ ಕಾಪ್ಸ್, 5 ಆರೋಪಿಗಳು ಅರೆಸ್ಟ್. ಹತ್ಯೆಗೆ ಕಾರಣವಾಗಿದ್ದ ಮೀಟರ್ ಬಡ್ಡಿ ಹಾಗೂ ರಿಯಲ್ ಎಸ್ಟೇಟ್ ದ್ವೇಷ. ಎಸ್, ಶುಕ್ರವಾರ ರಾತ್ರಿ ಅಕ್ಷರಶಃ ಮುಂಡಗೋಡ ಪಟ್ಟಣ ನಲುಗಿ ಹೋಗಿತ್ತು. ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಎದುರಿನ ಹೋಟೆಲ್ನಲ್ಲಿ ನಡೆದಿದ್ದ ವ್ಯಾಪಾರಿ ಜಮೀರ್ ಅಹಮದ್ ದರ್ಗಾವಾಲೆ ಕೊಲೆ ಸುದ್ದಿಯನ್ನ ಕೇಳಿ ಬೆಚ್ಚಿ ಬಿದ್ದಿತ್ತು. ಹೋಟೆಲ್ಗೆ ಊಟಕ್ಕೆ ಹೋಗಿದ್ದವನನ್ನ ದುಷ್ಕರ್ಮಿಗಳು ಕೊಚ್ಚಿ ಕೊಂದಿದ್ದ ಕಥೆಯನ್ನ ಕೇಳಿ ಕೇವಲ ಮುಂಡಗೋಡ ಮಾತ್ರವಲ್ಲ, ಇಡೀ ಜಿಲ್ಲೆಯ ಜನರು ಆತಂಕಕ್ಕೊಳಗಾಗಿದ್ರು. ಆದರೀಗ ಈ ಭೀಕರ ಕೊಲೆ ಪ್ರಕರಣವನ್ನ ಭೇದಿಸುವಲ್ಲಿ ಮುಂಡಗೋಡ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪ್ರಕರಣ ನಡೆದ ಕೇವಲ 24 ಗಂಟೆಯ ಒಳಗೆ ಮಿಂಚಿನ ಕಾರ್ಯಾಚರಣೆಯನ್ನ ನಡೆಸಿ 5 ಆರೋಪಿಗಳನ್ನ ಬೆನ್ನಟ್ಟಿ ಹಿಡಿದು ತಂದಿದ್ದಾರೆ. ಶುಕ್ರವಾರ ರಾತ್ರಿ ಮುಂಡಗೋಡಿನ ನೂರಾನಿಗಲ್ಲಿಯ ನಿವಾಸಿ ವ್ಯಾಪಾರಿ ಜಮೀರ್ ಅಹಮದ್ ಅಂಬಿಕಾ ಸಾವ್ಜಿ ಹೋಟೆಲ್ಗೆ ಊಟಕ್ಕೆ ಹೋಗಿದ್ರು. ಈ ವೇಳೆ ಹೊಂಚು ಹಾಕಿ ಕುಳಿತಿದ್ದ ದುಷ್ಕರ್ಮಿಗಳ ತಂಡ ಅವರ ಕಣ್ಣಿಗೆ ಕಾರದ ಪುಡಿ ಎರಚಿ ಚಾಕು ಮಚ್ಚಿನಿಂದ ಮನ್ಸೋ ಇಚ್ಛೆ ದಾಳಿ ನಡೆಸಿ ಕೊಲೆ ಮಾಡಿ ಪರಾರಿಯಾಗಿದ್ರು. ಕೊಲೆ ಪ್ರಕರಣವನ್ನ ದಾಖಲಿಸಿಕೊಂಡು ಹಂತಕರ ಬೆನ್ನಟ್ಟಿದ್ದ ಮುಂಡಗೋಡ ಪೊಲೀಸರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಬಳಿ ಹೋಗುತ್ತಿದ್ದ ವೇಳೆ ದಾಳಿ ನಡೆಸಿ 5 ಆರೋಪಿಗಳನ್ನ ಬಂಧಿಸಿದ್ದಾರೆ. ಬಂಧಿತರಲ್ಲಿ ಮುಂಡಗೋಡಿನ ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ ಕಾಜ್ಗಾರ್, ಮುಂಡಗೋಡಿನ ಶ್ರೀಕಾಂತ್ ಕಿರಣ್ಣನವರ, ಧಾರವಾಡದ ಮಂಜುನಾಥ್ ಬೆಳಗಾವ್, ಧಾರವಾಡದ ಅಭಿಷೇಕ್ ಬಡಶೆಟ್ಟಿ ಹಾಗೂ ಧಾರವಾಡದ ದೀಪಕ್ ನವಲೆ ಸೇರಿದ್ದಾರೆ. ಪ್ರಾಥಮಿಕ ತನಿಖೆಯ ಪ್ರಕಾರ ಜಮೀರ್ ಹತ್ಯೆಗೆ ಮೀಟರ್ ಬಡ್ಡಿ ದಂಧೆ ಹಾಗೂ ರಿಯಲ್ ಎಸ್ಟೇಟ್ ದ್ವೇಷವೇ ಕಾರಣ ಎನ್ನಲಾಗಿದೆ. ಮೊದಲನೇ ಆರೋಪಿ ಮಂಜುನಾಥ್ ಕಾಜ್ಗಾರ್ ಹಾಗೂ ಮೃತ ಜಮೀರ್ ಅಹಮದ್ ನಡುವೆ ಮೀಟರ್ ಬಡ್ಡಿ ವ್ಯವಹಾರ ಹಾಗೂ ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ಹಳೆಯ ದ್ವೇಷವಿತ್ತು. ಇದೇ ಕಾರಣಕ್ಕೆ ಮಂಜುನಾಥ್ ಉಳಿದ 4 ಆರೋಪಿಗಳಿಗೆ ಸುಪಾರಿ ನೀಡಿ ಸಂಘಟಿತವಾಗಿ ಈ ಹತ್ಯೆಯನ್ನ ಮಾಡಿಸಿರುವುದು ಬೆಳಕಿಗೆ ಬಂದಿದೆ. ಇದೀಗ ಈ 5 ಆರೋಪಿಗಳನ್ನ ಬಂಧಿಸಿರುವ ಪೊಲೀಸರು ಅವರಿಂದ ಕೃತ್ಯಕ್ಕೆ ಬಳಸಲಾದ 2 ದ್ವಿಚಕ್ರ ವಾಹನಗಳು, 1 ಕಾರು, 2 ಕಂಟ್ರಿ ಮೇಡ್ ಪಿಸ್ತೂಲ್ ಹಾಗೂ 6 ಸಜೀವ ಗುಂಡುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಇದು ಉತ್ತರ ಕನ್ನಡ ಜಿಲ್ಲಾ ಪೊಲೀಸರ ತಾಕತ್ತು, ನಮ್ಮ ಜಿಲ್ಲೆಯ ಖಾಕಿ ಕದರ್ನ ಗತ್ತು. ಮೊನ್ನೆಯಷ್ಟೇ ಯಲ್ಲಾಪುರದ ಅರಬೈಲ್ಘಾಟ್ನಲ್ಲಿ ನಟೋರಿಯಸ್ ಕ್ರಿಮಿನಲ್ನನ್ನ ಆತನ ಸ್ನೇಹಿತರೆ ಕಾರು ಸಮೇತ ಸುಟ್ಟು ಹಾಕಿ ಅಪಘಾತ ಎಂದು ಬಿಂಬಿಸಲು ಯತ್ನಿಸಿದ್ದ ಪ್ರಕರಣವನ್ನ ಭೇದಿಸಿದ್ದ ಪೊಲೀಸರು ಇದೀಗ ಕೊಲೆ ನಡೆದ 24 ಗಂಟೆಯ ಒಳಗೆ ಆರೋಪಿಗಳನ್ನ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಶಿರ್ಸಿ ನ್ಯೂಸ್.